ಪ್ರಿಯ ವೀಕ್ಷಕರೇ, ಕೆಪಿಎಸ್ಸಿಯಿಂದ ಪರಿಷ್ಕೃತ ಕೀ ಉತ್ತರಗಳು ರಿವೈಸ್ಡ್ ಕೀ ಆನ್ಸರ್ಸ್ನ ಬಿಟ್ಟಿದ್ದಾರೆ. ಸಾಮಾನ್ಯ ಜ್ಞಾನ ಪತ್ರಿಕೆ 1 ವಿಷಯ ಸಂಕೇತ 650 ಮತ್ತು ಪತ್ರಿಕೆ 2 ವಿಷಯ ಸಂಕೇತ 651ರ ಕೀ ಉತ್ತರಗಳನ್ನ ಬಿಟ್ಟಿದ್ದಾರೆ. ಈ ಕೀ ಆನ್ಸರ್ಸ್ನ ನಾನು ಕ್ವಶನ್ ಪೇಪರ್ನ ಕೊನೆಯಲ್ಲಿ ಕೂಡ ಕೊಟ್ಟಿರ್ತೀನಿ, ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಕ್ವಶನ್ ಪೇಪರ್ 2025 ಪೇಪರ್ 2 ಸಬ್ಜೆಕ್ಟ್ ಕೋಡು 651 ಸೀರೀಸ್ ಬಂದ್ಬಿಟ್ಟು ಎಸ್. ಈ ಪೇಪರ್ದು ಇವತ್ತು ಕೀ ಆನ್ಸರ್ಸ್ ನೋಡೋಣ ಬನ್ನಿ. ಈ ಕೀ ಆನ್ಸರ್ಸ್ನ ನಾನು ಕ್ವಶನ್ ಪೇಪರ್ನ ಕೊನೆಯಲ್ಲಿ ಕೂಡ ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಸಂಪ್ನವ ಪದದ ಅರ್ಥ. ಮೊದಲನೇ ಕ್ವಶನ್ ತಪ್ಪಾಗಿದೆ, ಹಾಗಾಗಿ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಎರಡನೇ ಕ್ವಶನು, ಯತಿ ವಿಲಂಘನ ಕನ್ನಡದ ವಿಶಿಷ್ಟ ಲಕ್ಷಣಗಳಲ್ಲಿ ಒಂದು ಎಂದು ಹೇಳಿದವನು ಕೇಶಿರಾಜ. ಕರ್ನಾಟಕ ಅಲಂಕಾರ ಗ್ರಂಥಗಳಲ್ಲಿ ಪ್ರಾಚೀನವಾದುದು ಕವಿರಾಜ ಮಾರ್ಗ. ಬಡಗಣ ಎಂದರೆ ಉತ್ತರ. ಕ್ಷಾತ್ರ ಎಂದರೆ ಗಾಯ. ನೀಚಾಯ ಪದದ ಅರ್ಥ ಗುಂಪು. ಮಾಡಿಯಾನು, ತಿಳಿದಾನು ಈ ಪದಗಳು ಸಂಭವನಾರ್ಥಕ. ಫೌಜು ಇದರ ಸಮಾನಾರ್ಥಕಗಳು ದಂಡು ಸೈನ್ಯ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಯಾರ ಅಂಕಿತನಾಮ? ಸೊನ್ನಾಲಿಗೆ ಸಿದ್ದರಾಮ. ಈ ಅಕ್ಷರಗಳ ಹುಟ್ಟಿನ ಆಧಾರದ ಮೇಲೆ ಇವುಗಳನ್ನು ಏನೆಂದು ಕರೆಯಲಾಗುತ್ತದೆ? ಔಷ್ಯ. ಇಂಗಾಳ ಈ ಪದದ ಅರ್ಥ ಬೆಂಕಿ. ತಬಲ ಇದು ಯಾವ ಭಾಷೆಯಿಂದ ಬಂದಿರುವ ಪದ? ಅರಬ್ಬಿ. ಕೆಂಪು, ದೊಡ್ಡ, ಕರಿಯ ಡ್ಯಾಶ್ ಪದಗಳು ಗುಣವಾಚಕ. ಕೊಡವರ ಪ್ರಸಿದ್ಧ ಕಲೆ ಯಾವುದು? ಉಮ್ಮತಾಟ್. ಕಪ್ಪೆ ಅರಭಟ್ಟನ ಕುರಿತ ಶಾಸನ ಬಾದಾಮಿ. ಸ್ಥಾನಪಲ್ಲಟವಾಗಿರುವ ವಾಕ್ಯಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ. ಸರಿಯಾದ ಉತ್ತರ RQSP. 17ನೇ ಕ್ವಶನು, ಕೃತಿ ಹಾಗೂ ಕೃತಿಕಾರರನ್ನು ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ 4ನೇದು. ವಿಡಿಯೋನ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ, ಇಲ್ಲಾಂದರೆ ವಿಡಿಯೋ ಲೆಂತ್ ಆಗುತ್ತೆ, ಅದಕ್ಕೋಸ್ಕರ. ಒತ್ತಿ ಉಚ್ಚರಿಸದೆ ತೇಲಿಸಿ ಉತ್ತರಿಸುವ ಒತ್ತಕ್ಷರ ಶೀತಲ ದ್ವಿತ್ವ. ಈ ವಾಕ್ಯದಲ್ಲಿನ ಗೆರೆ ಎಳೆದ ಇಂಗ್ಲಿಷ್ ಪದಕ್ಕೆ ಕನ್ನಡ ರೂಪ ಗುರುತಿಸಿ. ಫಾರ್ಮಲ್, ಔಪಚಾರಿಕ. ಲಾವಣಿಗಳನ್ನು ಸಂಗ್ರಹಿಸಿ ಪ್ರಕಟಿಸಿದ ಪ್ರಮುಖ ಪಾಶ್ಚಾತ್ಯ ವಿದ್ವಾಂಸ ಜಾನ್ ಎಫ್ ಫ್ಲೀಟ್. ಗ್ರೀಕ್ ದುರಂತ ನಾಟಕಗಳ ಪ್ರಭಾವಕ್ಕೊಳಗಾಗಿ ರಚನೆಯಾದ ನಾಟಕ ಅಶ್ವತ್ಥಾಮನ್. ಅಹಾವದುಳ್ ಕನ್ನಡ ಭಾಷೆಯ ಈ ಕಾಲಘಟ್ಟಕ್ಕೆ ಸೇರಿದೆ. ಪೂರ್ವದ ಹಳಗನ್ನಡ. ಗೆರೆ ಎಳೆದ ಪದದ ಸ್ವರೂಪ ಗುರುತಿಸಿ. ದ್ವಿರುಕ್ತಿ. ಜತ್ತು ಪದದ ಸಮಾನಾರ್ಥ ಜೊತೆ ಕೂಡಿಕೆ. ನಿಡುಮೂಗಿ ಇದು ಯಾವ ಸಮಾಸ? ಬಹುವ್ರೀಹಿ ಸಮಾಸ. ಗಾದೆ ಪೂರ್ಣಗೊಳಿಸಿ. ಹರಿಯುವ ನೀರಿಗೆ ಡ್ಯಾಶ್ನ ಅಪ್ಪಣೆ ದೊಣ್ಣೆನಾಯಕನ ಅಪ್ಪಣೆ. ಸರಿರೂಪ ಗುರುತಿಸಿ. 1ನೇದು 2ನೇದು. ಕೋಟ್ಯಾಧಿಪತಿ ಕೋಟ್ಯಾಧಿಪತಿ. ಗೋಪಾಲಕೃಷ್ಣ ಅಡಿಗರು ತರುತ್ತಿದ್ದ ಪತ್ರಿಕೆಯ ಹೆಸರು ಸಾಕ್ಷಿ. ಗೌರವ ಡಾಕ್ಟರೇಟ್ ಪದವಿಯನ್ನು ಯಾರು ನೀಡುತ್ತಾರೆ? ವಿಶ್ವವಿದ್ಯಾನಿಲಯಗಳು. 32ನೇ ಕ್ವಶನು, ಸ್ಥಾನಪಲ್ಲಟವಾಗಿರುವ ಪದಗಳನ್ನು ಅರ್ಥವತ್ತಾಗಿ ಜೋಡಿಸಿ. ಸರಿಯಾದ ಉತ್ತರ SQRP. ಕೆಳಗಿನವರಲ್ಲಿ ಶಾಸನ ತಜ್ಞರು ಯಾರು? ಬೆಂಜಮಿನ್ ಲೂಯಿರಾಯ್ಸ್. ಕೆಳಗಿನವುಗಳಲ್ಲಿ ಪ್ರಥಮ ಪುರುಷ ಸರ್ವನಾಮ ಯಾವುದು? ಅವಳು. ಕೂಡಲ ಸಂಗಮ ಎಂಬುದು ಕೆಳಗಿನ ಯಾವುದಕ್ಕೆ ಉದಾಹರಣೆ? ದ್ವಿರುಕ್ತಿ. 36ನೇ ಕ್ವಶನು, ಐ ಡ್ಯಾಶ್ ಟು ಬಿ ಇನ್ ಕಾಲೇಜ್ ನೌ. ಆಮ್. ಐ ಡ್ಯಾಶ್ ಮೈ ಮೀಲ್ when she walked into the room. I had finished my meal. 38ನೇ ಕ್ವಶನು, the right code for the following pairs is given below. ಸರಿಯಾದ ಉತ್ತರ 1ನೇದು. 39ನೇ ಕ್ವಶನ್ಗೆ ಸರಿಯಾದ ಉತ್ತರ 2ನೇದು. Her mobile was picked up by her. 40ನೇ ಕ್ವಶನು, a true soldier never gives in before his enemy. 41ನೇ ಕ್ವಶನು, his boss acceded to his demands. Acceded to means accepted.
ಇಸ್ ಅಲೂಫ್ ಬಿಹೇವಿಯರ್ ಇಂಡಿಕೇಟ್ಸ್ ಇಸ್ ಆರೋಗ್ಯನ್ಸ್. ಸರಿಯಾದ ಉತ್ತರ ಡಿಸ್ಟೆಂಟ್. 43ನೇ ಕ್ವಶನು, ಮೆನಿ ಆ್ಯನ್ ಇಂಡಿಯನ್, ನೋ ಎರರ್. 44ನೇ ಕ್ವಶನ್ಗೆ ಸರಿಯಾದ ಉತ್ತರ ಮೂರನೇದು. 45ನೇ ಕ್ವಶನ್ಗೆ ಸರಿಯಾದ ಉತ್ತರ ಒಂದನೇದು. 46ನೇ ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. 47ನೇ ಕ್ವಶನ್ಗೆ ಸರಿಯಾದ ಉತ್ತರ ಆಟೋಬಯೋಗ್ರಫಿ, ಎನ್ ಅಕೌಂಟ್ ಆಫ್ ಎ ಪರ್ಸನ್ ಲೈಫ್ ರಿಟರ್ನ್ ಬೈ ಹಿಮ್ಸೆಲ್ಫ್. ಆಟೋಬಯೋಗ್ರಫಿ ಅಂತ ಕರೀತಾರೆ. ಅವ್ರ ಬಯೋಗ್ರಫಿನ ಅವರೇ ಬರ್ಕೊಂಡ್ರೆ ಆಟೋಬಯೋಗ್ರಫಿ ಅಂತ ಕರೀತಾರೆ. ಎ ಪರ್ಸನ್ ಹೂಸ್ ಟ್ರೇಡ್ ಈಸ್ ಕಟಿಂಗ್ ಅಪ್ ಆ್ಯಂಡ್ ಸೆಲ್ಲಿಂಗ್ ಮೀಟ್ ಇನ್ ಎ ಶಾಪ್, ಬುಚ್ಚರ್ ಅಂತ ಕರೀತಾರೆ. 49ನೇ ಕ್ವಶನ್ಗೆ ಸರಿಯಾದ ಉತ್ತರ ಇನ್ವಿಸಿಬಲ್. 50ನೇ ಕ್ವಶನ್ಗೆ ಸರಿಯಾದ ಉತ್ತರ ಮೊದಲನೇದು. 51ನೇ ಕ್ವಶನ್ಗೆ ಸರಿಯಾದ ಉತ್ತರ ಮೂರನೇದು. 52ನೇ ಕ್ವಶನ್ನು, ರೀಟಾ ಈಸ್ ಸಚ್ ಎನ್ ಡ್ಯಾಶ್ ಗರ್ಲ್, ಇಂಟೆಲಿಜೆಂಟ್ ಗರ್ಲ್. ದ ಅಮೆಜಾನ್ ಈಸ್ ದ ಡ್ಯಾಶ್ ರಿವರ್ ಇನ್ ದ ವರ್ಲ್ಡ್, ಲಾಂಗೆಸ್ಟ್. ನೋ ಒನ್ ಕೆನ್ ಬಿ ಡ್ಯಾಶ್ ದ್ಯಾನ್ ಮಿಥುನ್ ಇನ್ ಸಾಲ್ವಿಂಗ್ ಪಜಲ್ಸ್. ಸರಿಯಾದ ಉತ್ತರ ಸ್ಮಾರ್ಟರ್. 55ನೇ ಕ್ವಶನು, ದ ಪೇಷಂಟ್ಸ್ ಕಂಡೀಷನ್ ಎಸ್ ಟರ್ನ್ಡ್ ಸಿನ್ಸ್ ಎಸ್ಟರ್ಡೇ, ವರ್ಸ್. 56ನೇ ಕ್ವಶನು, ಸೆಲೆಕ್ಟ್ ದ ಆಡ್ ಒನ್ ಅಂಡ್ ಡಾರ್ಕನ್ ಶೇಡ್ ದ ಕರೆಕ್ಟ್ ಆನ್ಸರ್, ಕ್ಲೋನ್, ಕ್ಲೋನಿಟಿ. ಸೆಲೆಕ್ಟ್ ದ ಆಡ್ ಒನ್ ಅಂಡ್ ಡಾರ್ಕನ್ ಶೇಡ್ ದ ಕರೆಕ್ಟ್ ಆನ್ಸರ್. ಸರಿಯಾದ ಉತ್ತರ 3 ಮತ್ತು 4. 58ನೇ ಕ್ವಶನು, ಸರಿಯಾದ ಉತ್ತರ ಎರಡನೇದು. 59ನೇ ಕ್ವಶನ್ಗೆ ಸರಿಯಾದ ಉತ್ತರ ಒಂದನೇದು. 60ನೇ ಕ್ವಶನ್ಗೆ ಸರಿಯಾದ ಉತ್ತರ ಮೂರನೇದು. 61ನೇ ಕ್ವಶನ್ಗೆ ಸರಿಯಾದ ಉತ್ತರ ಮೂರನೇದು. 62ಕ್ಕೆ ನಾಲ್ಕನೇದು. 63ನೇ ಕ್ವಶನ್ಗೆ ಎರಡನೇದು. 64ಕ್ಕೆ ಒಂದನೇದು. 65ಕ್ಕೆ ನಾಲ್ಕನೇದು. 66ನೇದಕ್ಕೆ ಎರಡನೇದು. 67ನೇದಕ್ಕೆ ನಾಲ್ಕನೇದು. 68ಕ್ಕೆ ಒಂದನೇದು. 69ಕ್ಕೆ ಎರಡನೇದು. 70ನೇದಕ್ಕೆ ಮೂರನೇದು. 71ನೇದಕ್ಕೆ ನಾಲ್ಕನೇದು. 72ನೇದು MS ಎಕ್ಸೆಲ್ 2019 ಹೊಂದಿರುವ ಸಾಲಿನ ಮಿತಿ 10,48,576. MS ಎಕ್ಸೆಲ್ ಎಂದರೆ ಸ್ಪ್ರೆಡ್ಶೀಟ್ ಸಾಫ್ಟ್ವೇರ್. 74 VSNL ಅನ್ನು ವಿಸ್ತರಿಸಿ, ವಿದೇಶ ಸಂಚಾರ ನಿಗಮ ಲಿಮಿಟೆಡ್. 75ನೇ ಕ್ವಶನ್ಗೆ ಸರಿಯಾದ ಉತ್ತರ ಎರಡನೇದು. 76ನೇ ಕ್ವಶನ್ಗೆ ಸರಿಯಾದ ಉತ್ತರ ಮೂರನೇದು. 77ನೇ ಕ್ವಶನ್ಗೆ ಸರಿಯಾದ ಉತ್ತರ ಒಂದನೇದು. 78ನೇ ಕ್ವಶನ್ಗೆ ಸರಿಯಾದ ಉತ್ತರ ಒಂದನೇದು. 79ನೇ ಕ್ವಶನ್ಗೆ ಸರಿಯಾದ ಉತ್ತರ ಎರಡನೇದು. 80ನೇ ಕ್ವಶನ್ಗೆ ಸರಿಯಾದ ಉತ್ತರ ಒಂದನೇದು. 81ನೇ ಕ್ವಶನ್ಗೆ ಸರಿಯಾದ ಉತ್ತರ ಮೂರನೇದು. 82ಕ್ಕೆ 2. 83ಕ್ಕೆ 4. 84ಕ್ಕೆ 4. 85ಕ್ಕೆ 2. 86ಕ್ಕೆ 2. 87ಕ್ಕೆ 3. 88ಕ್ಕೆ 3. 89ಕ್ಕೆ 4. 90ಕ್ಕೆ 4. 91ಕ್ಕೆ 1. 92ಕ್ಕೆ 1. 93ಕ್ಕೆ 3. 94ಕ್ಕೆ 2. 95ಕ್ಕೆ 2. 96ಕ್ಕೆ 3. 97ಕ್ಕೆ 2. 98ಕ್ಕೆ 2. 99ಕ್ಕೆ ಮೇಲಿನ ಎಲ್ಲವೂ. 100ನೇ ಕ್ವಶನು,
ಚಾರ್ಲ್ಸ್ ಬ್ಯಾಬೇಜ್ನಿಂದ ವಿನ್ಯಾಸಗೊಳಿಸಲ್ಪಟ್ಟ ಮೊಟ್ಟಮೊದಲ ಯಾಂತ್ರಿಕ ಕಂಪ್ಯೂಟರನ್ನು ಡ್ಯಾಶ್ ಎಂದು ಕರೆಯಲಾಯಿತು. ಅನಾಲಿಟಿಕಲ್ ಇಂಜಿನ್. ಧನ್ಯವಾದಗಳು. ನಿಮ್ಮ ಎಕ್ಸಾಮ್ಗೆ ಒಳ್ಳೆಯದಾಗಲಿ. ಬೆಸ್ಟ್ ಆಫ್ ಲಕ್. ಎಷ್ಟು ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಮಾಡಿದ್ರಿ ಕಮೆಂಟ್ ಮಾಡಿ. ಪ್ರಿಯ ವೀಕ್ಷಕರೇ, ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಹಾಗೂ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದರೆ ನಮ್ಮ ಚಾನಲ್ನಲ್ಲಿ ಎಲ್ಲ ಹಳೆ ಕ್ವಶನ್ ಪೇಪರ್ ವಿತ್ ಗೌರ್ಮೆಂಟ್ ಅಫಿಷಿಯಲ್ ಕೀ ಆನ್ಸರ್ ಸಾಲ್ವ್ ಮಾಡಿದ್ದೀನಿ. ಪ್ಲೇಲಿಸ್ಟ್ ಚೆಕ್ ಮಾಡಿ. ಮರಿಬೇಡಿ, ಗುಡ್ ಇನ್ಫೋ ಕನ್ನಡ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.